ನಮಸ್ಕಾರ. ನೋಡಿ, ಅಂದುಕೊಂಡಿದ್ದು ಸಿದ್ಧಿ ಮಾಡುವ ಏಕೈಕ ಮಂತ್ರ ಇದು. ಮತ್ತು ಎಸ್ಪೆಷಲಿ ಇಡೀ ಪ್ರಪಂಚದಲ್ಲೇ ಅತಿ ಬೇಗ ನಿಮಗೆ ಸಿದ್ಧಿ ಮಾಡುವ ಏಕೈಕ ಮಂತ್ರ ಇದು. ಶಾಶ್ವತವಾದ ಹಣದ ಸಮಸ್ಯೆ ನಿರ್ಮೂಲನೆ ಮಾಡುವ ಏಕೈಕ ಮಂತ್ರ ಇದು. ಈ ಮಂತ್ರನ ನೀವು ಪಠಣೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಈ ಒಂದು ಅಂದುಕೊಂಡಿದ್ದು ವಿಚಾರದಲ್ಲಿ ಪ್ಲಸ್ ನಿಮಗೆ ಮಂತ್ರಗಳು ಬೇಗ ಸಿದ್ಧಿ ಆಗ್ಬಿಡ್ತು ಅಂತಂದರೆ ಫಲಗಳು ನಿಮಗೆ ಬೇಗ ಬರ್ತಾ ಹೋಗುತ್ತೆ. ಎಸ್ಪೆಷಲಿ ಹಣದ ಸಮಸ್ಯೆ ಇದ್ದವರಿಗೆ, ಸಾಲದ ಸಮಸ್ಯೆ ಇದ್ದವರಿಗೆ ಈ ಮಂತ್ರ ನೀವು 1 ಕೋಟಿ ಪಠಣೆ ಮಾಡಿದರೆ, ಈ ಸಣ್ಣ ಮಂತ್ರನ 1 ಕೋಟಿ ಪಠಣೆ ಮಾಡಿ, ಅದು ನೀವು ಈ ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ಲ, ವರಮಹಾಲಕ್ಷ್ಮಿ ಹಬ್ಬದಿಂದ ಸ್ಟಾರ್ಟ್ ಮಾಡಿ 9 ವರ್ಷದೊಳಗಡೆ ಈ ವರಮಹಾಲಕ್ಷ್ಮಿ ಹಬ್ಬ ಯಾವಾಗನ್ನ ಸ್ಟಾರ್ಟ್ ಮಾಡಿ, ಯಾವ ವರ್ಷದಿಂದನ ಸ್ಟಾರ್ಟ್ ಮಾಡಿ, ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಸಣ್ಣ ಮಂತ್ರನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ 1 ಕೋಟಿ ಪಠಣೆ ಆಗಬೇಕು. 9 ವರ್ಷದೊಳಗಡೆ 1 ಕೋಟಿ ಮಂತ್ರ ಪಠಣೆ ಮಾಡಿ ಸಿದ್ಧಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಹಣದ ವಿಚಾರದಲ್ಲಿ, ಸಾಲಬಾಧೆ ವಿಚಾರದಲ್ಲಿ ಎಕ್ಸಲೆಂಟಾಗಿ ಆಗೇ ಆಗ್ತೀರ. ಇನ್ನು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಆಕಾಶದಿಂದ ದುಡ್ಡು ಬರಲ್ಲ. ಕಾಯಕವೇ ಕೈಲಾಸ, ದುಡಿಮೆಯೇ ದೇವ್ರಂತ ನಂಬಿ ಬದುಕಲೇಬೇಕು ಪ್ರತಿಯೊಬ್ಬರು. ನಾವೆಲ್ಲರೂ ಅಷ್ಟೇ. ಇದು ಜ್ಯೋತಿಷ್ಯದಿಂದ ಮಾರ್ಗದರ್ಶನ ಸಲಹೆಗಳು ಅಂತ ಅನ್ಕೊಳ್ಳಿ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ಈ ಒಂದು ಮಂತ್ರನ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಪಠಣೆ ಮಾಡ್ತಾ ಬನ್ನಿ. ಸಣ್ಣ ಮಂತ್ರ ಇದು. ಯಾಕೆ 9 ವರ್ಷದೊಳಗಡೆ ಇದು 9 ವರ್ಷದೊಳಗಡೆ 1 ಕೋಟಿ ಮಂತ್ರ ಪಠಣೆ ಮಾಡಬೇಕು. ಯಾಕೆಂದರೆ 9 ಗ್ರಹಗಳ ಒಂದು ಸೂಚನೆ ಕೊಡ್ತಾ ಹೋಗುತ್ತೆ. ನವಗ್ರಹಗಳು 9 ಇರೋದ್ರಿಂದ ಈ ವರಮಹಾಲಕ್ಷ್ಮಿ ಹಬ್ಬದಿಂದ 9 ವರ್ಷದೊಳಗಡೆ 1 ಕೋಟಿ. ಟೈಮಿಂಗ್ಸ್ ಏನಿಲ್ಲ, ಇದು ಯಾವಾಗ ಬೇಕಾದರೂ ಪಠಣೆ ಮಾಡ್ಬೋದು. ಟೈಮಿಂಗ್ಸ್ ಏನಿಲ್ಲ ಇದಕ್ಕೆ, ಯಾವಾಗ ಬೇಕಾದರೂ ಪಠಣೆ ಮಾಡಿ. ಮನಸ್ಪೂರ್ವಕವಾಗಿ ಈ ಸಣ್ಣ ಮಂತ್ರನ ನೀವು ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಖಂಡಿತವಾಗ್ಲೂ ಮಂತ್ರ ಬೇಗ ಸಿದ್ಧಿಯಾಗುತ್ತೆ. ಅಂದುಕೊಂಡಿದ್ದು ಎಲ್ಲ ಈಡೇರುತ್ತೆ. 1 ತಿಂಗಳನ್ನ ಮಾಡ್ಕೊಳ್ಳಿ, 6 ತಿಂಗಳನ್ನ ಮಾಡ್ಕೊಳ್ಳಿ, 1 ವರ್ಷದಲ್ಲನ್ನ ಮಾಡ್ಕೊಳ್ಳಿ, 2 ವರ್ಷದಲ್ಲನ್ನ ಮಾಡ್ಕೊಳ್ಳಿ, 3 ವರ್ಷದಲ್ಲನ್ನ ಮಾಡ್ಕೊಳ್ಳಿ. ಒಟ್ಟು 9 ವರ್ಷದೊಳಗಡೆ 1 ಕೋಟಿ ಈ ಮಂತ್ರ ಹೇಳ್ತಾ ಪಠಣೆ ಮಾಡ್ತಾ ಸಿದ್ಧಿ ಆಗಿಬಿಡುತ್ತೆ. ಯಾವುದು ಮಂತ್ರ ಗೊತ್ತಾ? ಹೇಳ್ತೀನಿ. ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಜ್ಯೋತಿಷ್ಯದಿಂದ ಇದೆಲ್ಲ ಮಾರ್ಗದರ್ಶನಗಳು, ಸಲಹೆಗಳಂತ ತಿಳ್ಕೊಳ್ಳಿ. ದುಡಿಲೇಬೇಕು, ವ್ಯಾಪಾರ ಮಾಡೋದು ಮಾಡಲೇಬೇಕು, ಕೃಷಿ ವ್ಯವಸಾಯ ಮಾಡೋದು ಮಾಡಲೇಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಯಾವ ದುಡ್ಡು ಬರಲ್ಲ. ಮಂತ್ರ ಹೇಳಿದ ತಕ್ಷಣ ಯಾವ ದುಡ್ಡು ಬರಲ್ಲ. ಮಂತ್ರಗಳ ಸಿದ್ಧಿ ಮಾಡ್ಕೊಬೇಕು. ಮಾ ಅಂದರೆ ಮಂತ್ರ, ಮಾ ಅಂದರೆ ಮನಸ್ಸು, ತ್ರ ಅಂದರೆ ಹಿಡಿತದಲ್ಲಿ ಇಟ್ಕೊಳೋದು ಅಂತ. ಮಂತ್ರನ ಸಿದ್ಧಿ ಮಾಡ್ತಾ ಹೋಗಿ ಹೇಳ್ತಾ ಖಂಡಿತವಾಗ್ಲೂ ಅಂದುಕೊಂಡಿದ್ದು ಹಾಗೇ ಆಗುತ್ತೆ. ಶಾಶ್ವತ ದುಡ್ಡಿನ, ಹಣದ ಸಮಸ್ಯೆಗೆ ಖಂಡಿತವಾಗ್ಲೂ ನಿಮಗೆ ಪರಿಹಾರ ಅಂತೂ ಈ ಒಂದು ಮಂತ್ರ ನಿಮಗೆ ಮಾಡಿಕೊಟ್ಟೇ ಕೊಡುತ್ತೆ. ಯಾವುದು ಮಂತ್ರ ಗೊತ್ತಾ? ಇದು ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ಟಾರ್ಟ್ ಮಾಡಿ. ಸಣ್ಣ ಮಂತ್ರ ಏನು ಅಂದರೆ ಮಹಾಲಕ್ಷ್ಮೀ ನಮಃ, ಮಹಾಲಕ್ಷ್ಮೀ ನಮಃ, ಮಹಾಲಕ್ಷ್ಮೀ ನಮಃ. ಇಷ್ಟೇ ಈ ಮಂತ್ರನ. ನೋಡಿ, ಯಾವುದೇ ಆಗಲಿ ಮಂತ್ರನ ನಾವು ಹೇಳ್ತಾ ಸಿದ್ಧಿ ಆಗಿಬಿಡುತ್ತೆ. ನೀವು ನೆಗೆಟಿವ್ ಯೋಚನೆ ಮಾಡಿದಷ್ಟು ಕೆಟ್ಟದು. ನೆಗೆಟಿವ್ ಯೋಚನೆ ಮಾಡಿದರೆ ನಮಗೆ ಹಂಗೆ ಕೆಟ್ಟದಾಗ್ತದೆ, ಹಿಂಗೆ ಕೆಟ್ಟದಾಗುತ್ತೆ ಅಂತ ಬರೀ ಭಯ, ಗಾಬರಿ, ಆತಂಕದಲ್ಲಿ ಯೋಚನೆ ಮಾಡ್ತಾ ಇದ್ದರೆ ನೆಗೆಟಿವ್ಗಳೇ ಆಗ್ತಿರುತ್ತೆ, ಕೆಟ್ಟದೇ ಆಗ್ತಿರುತ್ತೆ. ಪಾಸಿಟಿವ್ ಕಡೆ ಯೋಚನೆ ಮಾಡಿ, ಒಳ್ಳೆಯದೇ ಯೋಚನೆ ಮಾಡಿ. ನನಗೆ ಒಳ್ಳೆಯದಾಗುತ್ತೆ, ನನಗೆ ದುಡ್ಡು ಬರುತ್ತೆ, ನಾನು ದುಡಿತೀನಿ, ನಾನು ಶ್ರೀಮಂತನಾಗ್ತೀನಿ, ಅಪಾರವಾದ ಸಂಪತ್ತು ಬರುತ್ತೆ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡು ತಾಯಿ ಮಹಾಲಕ್ಷ್ಮಿನ ಬೇಡ್ಕೊಂಡು ಮಹಾಲಕ್ಷ್ಮಿಯೇ ನಮಃ, ಮಹಾಲಕ್ಷ್ಮಿಯೇ ನಮಃ, ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರ ಪಠಣೆ ಮಾಡಿ 1 ಕೋಟಿ ಸಿದ್ಧಿಯಾಗುತ್ತೆ. ಅಂದ್ಕೊಂಡಿದ್ದು ಆಗುತ್ತೆ. ನಮಸ್ಕಾರ.